ಓಂ ಶಂ ಶನೀಶ್ಚರಾಯ ನಮಃ. ಓಂ ಶಂ ಶನೀಶ್ಚರಾಯ ನಮಃ. 23 ಅಡಿ ಎತ್ತರದ ಈ ಭವ್ಯ ಶನೀಶ್ವರ ಮೂರ್ತಿಯನ್ನು ಕಣ್ತುಂಬಿಕೊಳ್ಳುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೋಡಿ, ದೇವರ ದಿವ್ಯ ದರ್ಶನದಿಂದವೇ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗ್ತಾ ಇದೆ. ಆ ದಿವ್ಯ ಮೂರ್ತಿಯನ್ನು ನೋಡುವಾಗಲೇ ನಮ್ಮದು ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದೆ ಅನ್ನುವಂಥ ಭಾವನೆ. ಹೌದು ಸ್ನೇಹಿತರೆ, 16/5/2026 ಶ್ರೀ ಬನ್ನಂಜೆ ಶ್ರೀ ಶನಿ ಕ್ಷೇತ್ರ ಈ ಸ್ಥಳದಲ್ಲಿ ನಡೆದಂತಹ ಶನಿದೇವರ ಜಯಂತಿಯ ನಿಮಿತ್ತ ಭಕ್ತರ ಆಗಮನ ಹಾಗೂ ಅಲ್ಲಿ ನಡೆದ ಶ್ರೀ ಶನೀಶ್ವರ ಹೋಮದಲ್ಲಿ ಭಕ್ತರ ಪಾಲ್ಗೊಳ್ಳುವಿಕೆ ಹಾಗೂ ಅಲ್ಲಿ ನಡೆದಂಥ ಹೋಮದ ಮೆದುರು ಹಾಕಿದ ರಂಗೋಲಿ ಹಾಗೂ ಹವನದಲ್ಲಿ ಪಾಲ್ಗೊಂಡಂತಹ ಭಕ್ತರು ಭಕ್ತಿಯಿಂದ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದರು. ಆ ಹವನದಲ್ಲಿ ಬಳಸಿದಂಥ ವಸ್ತುಗಳು ಹಾಗೂ ಸ್ವಾಮಿಯ ಮುಂದೆ ಇರುವಂಥ ಈ ರಥವನ್ನು ನೋಡಿ ಎಷ್ಟು ಸುಂದರವಾಗಿದೆ. ಅದನ್ನು ನೋಡಿ ಕಣ್ತುಂಬಿಕೊಳ್ಳುವುದೇ ಒಂದು ಭಾಗ್ಯ. ಸ್ವಾಮಿಯ ವಿಶೇಷ ಸಂದರ್ಭದಲ್ಲಿ ಉತ್ಸವ ಮೂರ್ತಿಯನ್ನದಲ್ಲಿಟ್ಟು ಎಳಿತಾರೆ. ಹಾಗೆ ಇದು ಬನ್ನಂಜೆಯ ಮಠ. ಇದು ಬನ್ನಂಜೆಯ ಮಠ ಶ್ರೀರಾಮ ವಿಠ್ಠಲ ದೇವರು ಅಲ್ಲಿ ಸ್ಥಾಪನೆಯಾಗಿದ್ದು ಅಲ್ಲಿ ನಂದಾದೀಪವನ್ನು ಬೆಳಗಿಸಿಟ್ಟಿದ್ದಾರೆ. ಆದರೆ ಒಳಗಡೆ ಯಾರಿಗೂ ಅಲ್ಲಿ ದರ್ಶನಕ್ಕೆ ಹೋಗುವಂತಿಲ್ಲ. ಇಲ್ಲಿ ಸ್ವಾಮಿಯ ಸೇವೆಯನ್ನು ಭಕ್ತರು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಗುವಂತಹ ತಿಲದ ಗಂಟನ್ನು ತಂದು ಈ ಪಾತ್ರೆಯಲ್ಲಿ ಹಾಕಿ, ಅಲ್ಲಿ ಇಟ್ಟ ಕೈ ಪಾತ್ರೆ ಇದು ಕಬ್ಬಿಣದ್ದು, ಅದರಲ್ಲಿ ಹಾಕಿ ಅಲ್ಲಿಟ್ಟಂಥ ನಂದಾದೀಪದಲ್ಲಿ ಆ ಬತ್ತಿಯನ್ನು, ಆ ಎಣ್ಣೆಯಲ್ಲಿ ಮುಳುಗಿಸಿದಂಥ ಬತ್ತಿಯನ್ನು ಆ ನಂದಾದೀಪಕ್ಕೆ ಹಚ್ಚಿ ಬೆಳಗಿಸಿ ತಮ್ಮ ದೋಷ ಪರಿಹಾರ ಮತ್ತು ತಮ್ಮ ಸಕಲ ಇಷ್ಟಾರ್ಥವನ್ನು ಈಡೇರಿಸುವಂತೆ ಶ್ರೀ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾ ಭಕ್ತಿ ಶ್ರದ್ಧೆಯಿಂದ ಅದನ್ನು ಪೂರ್ತಿಯಾಗಿ ಬೆಳಗಿಸಿ ಅದನ್ನು ಆರತಿಯನ್ನು ಮಾಡಿ ದೇವರಿಗೆ ಆ ಸ್ವಾಮಿಯ ಕೃಪೆಯನ್ನು ಪಡೆಯಲು ನೋಡ್ತಾ ಇದ್ದಾರೆ. ಹಾಗೂ ಅಲ್ಲಿ ಇಟ್ಟಂಥ ಹೋಮಕುಂಡದಲ್ಲಿ ಗಂಟನ್ನು ಅದರಲ್ಲಿ ಹಾಕಬೇಕಾಗ್ತದೆ. ಅದು ಅಲ್ಲಿ ಪೂರ್ತಿಯಾಗಿ ಸುಡಬೇಕಾಗ್ತದೆ. ಇದು ದೇವರ ಸ್ವಾಮಿಯ ತೈಲಾಭಿಷೇಕಕ್ಕೆ ತೈಲವನ್ನು ತುಂಬುತ್ತಿರುವ 2 ಮಹಿಳೆಯರು, ಅಂದರೆ ಅವರಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ದೃಶ್ಯ. ಆ ಸ್ವಾಮಿಯ ಸೇವೆಯನ್ನು ಮಾಡುತ್ತಿರುವಂಥ ಇವರೇ ಧನ್ಯರಲ್ವ. ಆ ಸ್ವಾಮಿ ಸೇವೆ ಮಾಡುವುದೇ ಒಂದು ಪುಣ್ಯ. ಅಂಥ ಪುಣ್ಯದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅವರು ಸಂಬಳ ತಗೊಳ್ಳೋದು ಅದು ಬಿಡೋದು ವಿಷಯ ಬೇರೆ, ಆದರೆ ಆ ಸ್ವಾಮಿಯ ಕೆಲಸವನ್ನು ಅವರಿಗೆ ಸಿಕ್ಕಿದೆ ಅಲ್ವ. ಆ ಸ್ವಾಮಿ ಕೆಲಸದಿಂದಲೇ ಅವರು ಪುಣ್ಯವನ್ನು ಸಂಪಾದಿಸ್ತಾರೆ ಅಂತಾಯಿತು. ಇಲ್ಲಿ ದೇವರ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳು ತಮ್ಮ ಸೇವೆಯನ್ನು ಎಲ್ಲರೂ ಅಲ್ಲಲ್ಲಿಟ್ಟ ಜಾಗದಲ್ಲಿ ಹೋಗಿ ಮಾಡಿ, ಹಾಗೆ ಇಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸಿಗತಕ್ಕಂಥ ತೈಲವನ್ನು ಅದು ತಾಟಲ್ಲಿ ಇಟ್ಟು ಕೊಡ್ತಾರೆ. ಒಂದು ತಾಟಲ್ಲಿ ಅದನ್ನು ತೆಗೆದುಕೊಂಡು ನಮ್ಮ ತಲೆಯ ಮೇಲೆ 3 ಸುತ್ತು ಸುತ್ತಿ ಆ ಎಣ್ಣೆಯನ್ನು ಹಿಡಿದುಕೊಂಡು ದೇವಸ್ಥಾನದ ಸುತ್ತ 3 ಸುತ್ತು ಸುತ್ತಿ, ಹಾಗೆ ಅಲ್ಲಿ ಇಟ್ಟಂಥ ಮೆಟ್ಟಲ ಮೇಲೆ ಹತ್ತಿ ಸ್ವಾಮಿಯ ಶಿರೋಭಾಗದಲ್ಲಿ ಹೋಗಿ ಅವರ ತಲೆಯ ಮೇಲೆ ಆ ಎಣ್ಣೆಯನ್ನು ಅರ್ಪಿಸಲಾಗ್ತದೆ. ಅಂದರೆ ಅಭಿಷೇಕ ಮಾಡಲಾಗುತ್ತದೆ. ನಾವೇ ನಮ್ಮ ಕೈಯಾರೆ ಹಾಕುವಂಥ ಯೋಗ ಈ ದೇವಸ್ಥಾನದಲ್ಲಿ ಪಡಿಬಹುದು. ಇಲ್ಲಿ ಎಲ್ಲ ಸೇವೆಗೆ ಚೀಟಿಯನ್ನು ಪಡೆದು ಅದನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಈ ಎಣ್ಣೆಯನ್ನೆಲ್ಲ ಬಾಟ್ಲಿಯಲ್ಲಿ ತುಂಬಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಎಳ್ಳು ಬತ್ತಿಯನ್ನು ಬೆಳಗಿಸಲು ಜನರು ಆಚೆ ಭಾಗದಲ್ಲಿ ಹೋಗ್ತಿದ್ದಾರೆ. ಒಂದು ಸ್ವಲ್ಪ ದಿನ ಮೊದಲೇ ಬ್ಯಾನರ್ ಹಾಕಿ ಶನಿ ಜಯಂತಿ ಉತ್ಸವವನ್ನು ಬ್ಯಾನರ್ ಹಾಕಿ ಜನರಿಗೆ ಗೊತ್ತಾಗುವಂತೆ ಮಾಡಿದಂಥ ದೇವಸ್ಥಾನದವರಿಗೆ ಧನ್ಯವಾದಗಳು. ಇಲ್ಲಿ ತೀರ್ಥ ಪ್ರಸಾದವನ್ನು ಪಡೆದುಕೊಂಡು ಭಕ್ತರು ಪುನೀತರಾಗ್ತಿದ್ದಾರೆ. ಹಾಗೂ ದೇವರ ದಿವ್ಯ ದರ್ಶನದಿಂದ
ಅದನ್ನು ದಿವ್ಯ ದರ್ಶನವನ್ನು ಪಡೆದು ತೈಲವನ್ನು ಕೈಲಿ ಹಿಡಿದುಕೊಂಡು ಕೆಲವರು ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಮೆಟ್ಟಲುಗಳನ್ನು ಹತ್ತಿ ಅವನು ಸ್ವಾಮಿಯ ತಲೆ ಮೇಲೆ ಎಣ್ಣೆ ಅಭಿಷೇಕ ಮಾಡಿ ಈಚೆಯಿಂದ ಇಳಿದು ಬಂದು ದೇವರ ಮುಂದೆ ನಿಂತು ತಮ್ಮ ಇಷ್ಟಾರ್ಥ ಸೇವೆಯನ್ನು ದೇವರಿಗೆ ಅರ್ಪಿಸಿ ದೇವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಈ ಜನಸಂದಣಿಯಲ್ಲಿ ಹವನಕ್ಕೆ ಹಾಕಿದಂಥ ಈ ರಂಗೋಲಿಯ ನೋಡುವುದೇ ಚೆಂದ. ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಸ್ವಾಮಿಯ ಕೆಲವು ಸೇವೆಗಳನ್ನು ದೇವರ ಮುಂದಿಟ್ಟು ಉತ್ಸವ ಮೂರ್ತಿಗೆ ಮಾಡಲಾಗ್ತದೆ. ದೇವರ ದಿವ್ಯ ಪಾದ ದರ್ಶನ ಹೀಗೆ ಸುತ್ತ ಹಾಕುವಾಗ ದರ್ಶನವಾಗ್ತದೆ. ಆ ಸ್ವಾಮಿಗೆ ಸುತ್ತ ಹಾಕಿ ಬಂದು ಇಲ್ಲಿ ನೋಡಿ ಎಳ್ಳನ್ನು ತಂದಂಥ ಜನರು ಈ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಕಟ್ಟಿದಂಥ ಬಟ್ಟೆಯನ್ನು ಇಲ್ಲಿ ಪಕ್ಕದಲ್ಲಿ ಹಾಕಬೇಕು. ಆ ಗಂಟನ್ನು ಬಿಚ್ಚಿ ಇಲ್ಲಿ ಹಾಕಬೇಕು ಎಳ್ಳನ್ನು, ಕಪ್ಪು ಎಳ್ಳನ್ನು. ಅದನ್ನು ಮತ್ತೆ ದೇವಸ್ಥಾನದ ಕೆಲಸಗಳಿಗೆ ಉಪಯೋಗಿಸಲಾಗ್ತದೆ. ಭಕ್ತರಲ್ಲಿ ನಿಂತು ದಿವ್ಯ ರೂಪವನ್ನು ಕಣ್ತುಂಬ್ತಾ ನಿಂತ್ಕೊಂಡಿದ್ದಾರೆ. ಅದನ್ನು ನೋಡುವುದೇ ಒಂದು ಭಾಗ್ಯ. ಎಷ್ಟು ನೋಡಿದರೂ ಮನಸ್ಸು ತಡೆಯುವುದಿಲ್ಲ. ಇದು ಉಡುಪಿಯ ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂಥ ಬನ್ನಂಜೆ ಎನ್ನುವ ಪ್ರದೇಶದಲ್ಲಿರುವಂಥ ಶ್ರೀ ಶನಿ ಕ್ಷೇತ್ರ. ಇದು 23 ಅಡಿ ಎತ್ತರವಾಗಿದ್ದಂಥ ಏಕಶಿಲಾ ಮೂರ್ತಿ. ಇದನ್ನು ಬನ್ನಂಜೆ ಮಠದ ಸ್ವಾಮಿಗಳಾದ ಶ್ರೀ ರಾಘವೇಂದ್ರ ತೀರ್ಥ ಸ್ವಾಮೀಜಿಯವರು ಇದನ್ನು ಸ್ಥಾಪಿಸಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಇದನ್ನು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಲಾಗ್ತದೆ. ಬೆಳಿಗ್ಗೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತಾದಿಗಳು ಸಾಲು ಸರತಿಯಲ್ಲಿ ಬಂದು ದೇವರ ಸೇವೆಯನ್ನು ಕೈಗೊಳ್ತಾ ಇದ್ದಾರೆ. ದೇವರ ಸೇವೆ ಎಂದರೆ ಆ ಶನೇಶ್ವರ ಸ್ವಾಮಿಯ ದರ್ಶನದಿಂದಲೇ ಒಂದು ದಿವ್ಯ ದರ್ಶನ. ಅದನ್ನು ನೋಡುವಾಗಲೇ ನಮಗೆ ಮೈ ಜುಮ್ಮನ್ನುತ್ತದೆ. 23 ಅಡಿ ಎತ್ತರದ ಆ ಸ್ವಾಮಿಯ ದಿವ್ಯ ಮೂರ್ತಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಭಾಗ್ಯ. ಉಡುಪಿಗೆ ಬಂದಾಗ ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಈ ಶನಿದೇವರ ಕೃಪೆಗೆ ಪಾತ್ರರಾಗಿ. ಇಲ್ಲಿಯ ಸೇವೆ ಟೈಮು ಎಲ್ಲ ಅಲ್ಲಿ ಇದೆ. ಅಲ್ಲಿ ಮತ್ತು ಇವತ್ತು 2 ಕೌಂಟ್ರನ್ನು ಹಾಕಲಾಗ್ತು. ಅಲ್ಲಿ ಜನರು ಅಲ್ಲಿ ಬಂದು ನಿಂತು ಸರತಿಯಲ್ಲಿ ನಿಂತು ಅದನ್ನು ಪಡೆದುಕೊಂಡು ತಮ್ಮ ಸೇವೆಯನ್ನು ಕೊಡ್ತಾಯಿದ್ರು. ನಮಸ್ಕಾರ ಸ್ನೇಹಿತರೆ.